ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಇನ್ಮೇಲೆ ದಿನಾನೂ ಎರಡೆರಡು ವಿಡಿಯೋ ಬರುತ್ತೆ. ಅದ್ರ ಮೇಲೆ ಅಂತಂದರೆ ನನಗೆ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲರೂ ನನ್ನ ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ನಾನು ಆರಾಮಾಗಿದ್ದೀನಿ. ದಿನಕ್ಕೆ 2 ವಿಡಿಯೋ ಬರುತ್ತೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಭಾನುನ ಕೆಟ್ಟವನಾಗಿ ಮಾಡಿರೋದಕ್ಕೆ ಸ್ವಲ್ಪ ಜನಕ್ಕೆ ಬೇಜಾರು ಅನಿಸಿರ್ಬೋದು. ಈಗಿನ ಜನ್ರೇಷನ್ ಹೇಗಿದೆ, ಕಾಲೇಜಿಗೆ ಅಂತ ಹೊರಗಡೆ ಕಳಿಸಿದ್ರೆ ಮಕ್ಕಳು ಯಾವ್ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋ ಕಾನ್ಸೆಪ್ಟಿಗೆ ಭಾನುನ ತೊಗೊಂಡಿದ್ದೀನಿ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಭಾನು ಮುಂದೆ ಒಳ್ಳೆಯವನಾಗ್ತಾನೋ ಕೆಟ್ಟವನಾಗ್ತಾನೋ ಕಾದು ನೋಡ್ಬೇಕು ನೀವೇ. ಮುರಳಿ, ನಮ್ಮ ಅಪ್ಪನು ನೀನು ಓದಂಗಿಲ್ಲ, ಮುಂದಕ್ಕೆ ಡಿಗ್ರಿನೇ ಲಾಸ್ಟ್ ಮಾಡೋಂಗಿದೆಯಾ, ನಡಿ ಇದ್ರ ಹತ್ರಕ್ಕೆ ಫ್ಯಾಕ್ಟ್ರಿ ಹತ್ರಕ್ಕೆ ಅಂತ ಹೇಳ್ತಾನೆ. ನಾನು ಆವತ್ತಿಂದ ಹೇಳ್ತಾ ಇದ್ದೀನಲ್ಲೋ, ಕಾಸ್ಗೆ ಏನು ತೊಂದರೆ ಇರೋಲ್ಲ, ನಡಿಯೋ ಹೋಗಲ್ಲಿ ಕೆಲಸ ಮಾಡೋಣ ಅಂತ. ನೀನೇ ಇರೋ 2 ದಿನ ಇರೋ ಅಂತ ಇದೆಯಪ್ಪ. ನಾನು ಮಾತೇ ಕೇಳ್ತಾ ಇಲ್ಲ ನೀನು. ಹೋಗೋಣ ಅಂತೀಯಾ? ನಡಿಯೋ ಹೋಗೋಣ. ಇರೋ ಈ ಶರಣೆ ಆಂಟಿ ಹತ್ರ ಎಷ್ಟು ದುಡ್ಡು ಬರ್ತೈತೆ ಅಷ್ಟು ದುಡ್ಡು ಕಿತ್ಕೊಂಡು ಹೋಗೋಣ. ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾದರೆ ಸುಮ್ಮನೆ ಬಿಡ್ತಾರೇನು? ಆ ಅಮ್ಮನ ಬಾಯಿ ಮುಚ್ಚಿಸ್ಬೇಕು, ಯಾಕೆ ಹೇಳ್ಬೇಡ ಅಂತ. ಆ ಅಮ್ಮನ ನಮಗೆ ದುಡ್ಡು ಕೊಡೋದಕ್ಕೆ ಸಾಕ್ಷಿ ಏನಾಯ್ತು? ಏನೇ ಬತ್ತಿ ನಡಿ ನೀನು. ಪರೋಡಿ ಇಲ್ಲ, ನಡಿಯೇ, ಮುರಳಿ ಜೊತೆಗಿದ್ದೀನಿ ನಾನು. ಇಲ್ಲ ನಡಿಯೇ, ತೋಟದ ಹತ್ರಕ್ಕೆ ಹೋಗ್ಬಿಟ್ಟು ತೆಂಗಿನ ರಚ್ಚಿಗೆಲ್ಲ ಎತ್ತಾಕಿ ತೆಂಗಿನಕಾಯಿ ಎಲ್ಲ ಒಂದ್ ಹತ್ರ ಹಾಕಿ ಬಂದಿತ್ತು ನಿಜವಾಗ್ಲೂ. ಅದು ಪೌಡ್ರ್ ಅಲ್ಲೇ, ಅದು ಆಸಿಡ್ ಪೌಡ್ರು. ಅದನ್ನ ಮುಟ್ಟಿದ್ರೆ ಸಾಕು ಕೈಯೆಲ್ಲ ಸುಟ್ಟೋಗ್ಬಿಟ್ಟು ಆಮೇಲೆ ಗಾಯ ಆಗ್ಬಿಡ್ತೈತೆ ಅಷ್ಟೇ. ಅವಳು ಕಾಣಿಸಂಗೆ ಯಾಕೋ ನೀನು ಆ ಪೌಡ್ರನ್ನ ಎತ್ಕೊಂಡಿದ್ದು ಏನೋ ಮಾಡ್ತಿದ್ಯಾ? ಒಟ್ನಾಗ ನಿಮ್ಮ ಮನೆಯವರು ನಿನ್ನ ಇಬ್ಬರನ್ನೂ ಸೇರಿ ಜೈಲಿಗೆ ಹಾಕ್ತಾರಲ್ಲೇ. ನೀನು ಮಾಡ್ತಾ ಇರೋ ಕೆಲ್ಸಕ್ಕಲ್ಲೇ. ಮುರಳಿ, ನಾನು ಕೈ ಮೇಲೆ ಹಾಕೊಂಡು ಸ್ಮೆಲ್ ನೋಡ್ತಾ ಇದ್ನಲ್ಲ, ಅದೆಲ್ಲ ನೋಡ್ಬಿಟ್ಟವಳು ಇವಳು. ನೋಡು, ಕೇಳ್ತಾ ಇರೋದು ನೋಡವಳು. ಹೋಗು ಅವಿಹಾನ್ ಜೊತೆಗೆ ಆಟ ಆಡ್ತಾ ನಡಿಯಮ್ಮ ನೀನು. ನಾನು ಓದ್ತೀನಿ ಮನೆಗೆ. ಅವಿಹಾನ್ ಎಲ್ಲೇ? ನೀನಾಕ ಪುಡ್ಡಿ ಸ್ಕೂಲ್ಗೆ ಹೋಗಿಲ್ಲ ಮುದ್ದುಕಂದನು? ಆಯ್ತು ಹೋಗು. ನಾನು ಓದ್ತೀನಿ, ನೀನು ಹೋಗು. ಏನ ನಿಮ್ಮ ಅಜ್ಜಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಂಗಳು? ಏನು ಸಮಾಚಾರ? ಏನು ಇಲ್ಲ ಹೇಳ, ಬೆಳಗ್ಗೆಯಿಂದ ಕಾಣಿಸಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿರ್ತಾರೆ. ನಿಮ್ಮ ತಾತನ ಗಾಡಿ ಕೇಳಿದ್ನೀನಾ? ಇಲ್ಲ ಕೇಳಿಲ್ಲ. ಹೋಗ್ಲಿ ಬಿಡು, ಮನೆಗೆ ಕೇಳಿದ್ರೆ ಮನೆಗೆ ನಿಲ್ತಿದ್ದೀನಿ ತಾತ ಅಂತ ಹೇಳ್ಬಿಡು. ಸರಿ ಹೇಳ್ತೀನಿ ಬಿಡ. ಮುರ್ಲಿ ಅಜ್ಜಿ, ಅಲ್ಲ ಎಲ್ಲ ನಾ ಕೆಲ್ಸಕ್ಕೋ ಕರ್ಕೊ ಹೋಗ್ದಿರಿ ಏನ ನೀನು? ಇವನ್ ಜೊತೆಗೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಟು ಅಪ್ಪ ಅಲ್ಲಾಟಪ್ಪಲ್ಲಿ ಬೀಳ್ತಾ ಇದ್ದೇನಾ? ಅವ್ರಿಗೇನಪ್ಪ ದಂಡಿಗದೆ, ಅವ್ನು ಎಲ್ಲಿದ್ರು ನಡೀತದೆ, ನಮ್ಗೆ ನಡಿಬೇಕಲ್ಲ. ನಮ್ಮ ಜೀವನ ಸಾಕ್ಬೇಕಲ್ಲ, ಹೇಳು. ಅಜ್ಜಿ, ನಾಳೆಯಿಂದ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಓದ್ತಾ ಇರ್ತೀರಿ ನಾನು ಬಾನು. ನೀನೇನು ಭಯ ಪಡ್ಬೇಡ ಆಯ್ತಾ? ನಂಗೂ ಇಲ್ಲಿ ಓಡಾಡಿ ಬೇಜಾರು. ಎಲ್ಲ ನಾ ಕೆಲ್ಸಕ್ಕನ ಓದ್ತೀನಿ ನಾನು. ಹಂಗೆ ಮಾಡು, ಕೆಲ್ಸಕ್ಕನ ಹೋಗು. ಬಾನು, 1-2 ಮೂಟೆ ತೆಂಗಿನಕಾಯಿ ಕೊಡಲೆ. ಏನಕ್ಕೆ ಅಜ್ಜಿ ತೆಂಗಿನಕಾಯಿ? ಅಯ್ಯ ಕೊಡು, ತೆಂಗಿನಕಾಯಿಗಳಿದ್ರೇನು ಏನಕ್ಕನಾಗಲ್ಲ ಅಂತವಾ? ಕೊಡು 1-2 ಮೂಟೆ ಇದ್ರೆ. ತಾತ ಹತ್ರವೇ ನಾನು ಇವಾಗ ಹಾಕೊಂಬತ್ತೀರಿ ಬಿಡು. ನಮ್ಮ ತಾತ ಹತ್ರ ಹೌದೇನು? ಹಂಗಾದ್ರೆ ಈ ಎಕ್ಸ್ಟ್ರಾ ಇನ್ನೊಂದು ಮೂಟೆ ತಗೊಂಬಂದ್ಬಿಡು. ಅಜ್ಜಿ ಬೇಡ, ಸುಮ್ಮನೆ ಅಜ್ಜಿ ನೀನು. ಅವ್ರ ಮನೆಗೆ ತಿಳಿದ್ರೆ ಬೈತಾರೆ. ಏನು ಬೈತಾನಲ್ಲ, ಏನೂ ಇಲ್ಲ. ಇವಾಗೆಲ್ಲ ಮನೆಗಳಾಗಿರ್ತಾರೆ, ಹೋಗಿ ಎತ್ಕೊಂಬೋಗ್ರಿ ಮೂಟಿಗಳು. ಬಾನು ಹೋಗೋ, ನಮ್ಮ ಮನೆಗೆ 1 ರೂಪಾಯಿಗೂ ಕಷ್ಟ ಆಗ್ಬಿಟ್ಟದಲ್ಲೇ ಬಾನು. ಏನೋ ಹಂಗೆ ಸಹಾಯ ಮಾಡೋ ಬಾನು. ಅಜ್ಜಿ ನಿನ್ ಕಾಸ್ತಾನ ಬೇಕು, ನಾವು ಕೊಡ್ತೀವಿ ಬಿಡಜ್ಜಿ. ಸರಿ ಹೋಗ್ರಿ ಇವಾಗ. ಜಯ 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 ಜಂಗಂಡ ರಾಕೆಟ್. ಕುಡ್ಕೃಷ್ಣಪ್ಪನ ಬರ್ತಾವ ತೆಂಗಿನಕಾಯಿ ಸುದ್ದಿ ಏನು ಹೇಳ್ಬಿಟ್ರು? ಇಲ್ಲ ಏನು ಹೇಳಲ್ಲ, ನಡಿಯಪ್ಪನು. ಒಂದಷ್ಟು ತೆಂಗಿನಕಾಯಿ ತಂದ್ರೆ ಹೊಟ್ಟೆಲ್ಲ ಸುದ್ಬಿಟ್ಟು ಶೀಲಕ್ಕೆ ಹಾಕ್ಬಿಟ್ಟು ಯಾವ್ದಾನ ಪೇಟಕ್ಕೆ ಹೋಗಿ ಅಂಗಡಿಯಾಗ ಮಾರಾಕ್ತೀನಿ. 4 ಕಾಸು ಬರ್ತದೆ.
ಎತ್ತೋದಿಲ್ಲ ಇಬ್ರು ಎತ್ತಿಲ್ಲ ಸುಮ್ಮನೆ ಹಿಂಗೆ ಓದ್ತಾ ಇದ್ದೀರಿ. ಜೇಮ ಅವನು ಜೇಮ ಅವನು ಇಲ್ಲ ಆರುನು ಇಲ್ಲಪ್ಪ. ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಸುಮ್ಮನೆ ನಿಂತ್ಕೊಂಡಿರ ಡ್ಯಾನ್ಸ್ ಮಾಡು ತಗತಕ ಅಂತ. ಯಾರು ಬೇಡ ಅಂತ ಹೇಳಿದ್ರ? ನಾನು ಬೇಕಾದ್ರೆ ನಿನ್ ಜೊತೆಗೆ ಬರ್ತೀನಿ, ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ. ಅದೊಂದು ಬಾಕಿ ಇತ್ತು ನೋಡು. ಜೇಮ ಚೆಲುವೆಯ ನೋಟ ಚೆನ್ನ, ಚೆಲುವಿನ ಮಾತು ಚೆನ್ನ. ಬರೀ ಮಾತುಗಳೇ ನಿಂದು, ಬರೀ ಮಾತುಗಳೇ. ನಮ್ಗೆ ಏನಾನ ಕೊಡ್ಬೇಕಂದ್ರೆ ನಿನಗೆ ಕೈ ಬರಲ್ಲ. ಕಾಮಾಕ್ಷಮ್ಮನ ಕಾತ್ರೆ ಕೊಡ್ತಾ ಇರ್ತೀಯ. ಜೇಮ ಕಾಮು ಪಾಪ ಕಷ್ಟದಾಗ ಒಳ್ಳೆ. ನೀನಿರೋದು ಒಂದು ಪ್ರಾಣ, ಹೆಂಗೋಗಿ ಹಾಳಾಗ್ಬಿಡ್ತೀಯ. ಕಾಮಗ ಸಂಸಾರ ದೊಡ್ಡದು, ಏನು ಮಾಡೋಕ್ಕಾಗದ ಜೇಮ? ಹಂಗೆಲ್ಲ ಬೇಜಾರು ಮಾಡ್ಕೊಂಡ ಜೇಮ. ಬೇಜಾರು ಬೇರೆ ಮಾಡ್ಕೊ ಬೇಜಾರು. ಜಮ ಸಮಾಚಾರ ಏನು ಮಾಡಿದೆ ಅಲ್ಲಿಗೆ? ಉಳ್ಸೊಪ್ಪು ಇಟ್ಟು ಮಾಡಿದ್ದೀನಿ. ಹೌದೇನಾ? ತಾದಾಸ್ತು ಅದನ್ನೇ ತಿನ್ಕೊಂಡು ಕಾಲಾಗುವ. ಯಾಕೆ ಜಮ್ಮ ಓದೋದ್ಯಾ? ಬಾ ಏನಾರ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಏನು ಬೇಡ ಬಿಡು, ಕಷ್ಟ ಸುಖ ನಿನ್ನ ಹತ್ರ ಮಾತಾಡೋದು. ಮಾತಾಡೋರ ಹತ್ರ ಮಾತಾಡಿದ್ರೆ ಏನು ಸಹಾಯ ಮಾಡ್ತಾರೆ. ನಿನ್ನ ಹತ್ರ ಏನು ಮಾತಾಡಲಿ ನಾನು? ಕಷ್ಟ ಸುಖ ಕಾಪ್ ಮಾಡ್ಕೊಂಬ ಬಾ ಜಮ್ಮ. ನೋಡ ಜೇಮ್ನ ಒಳ್ಳೋಗಿದ್ದು. ಹಾಂ ಜಯ ಜಯ ಜಯಡು ಜಂಗನು ರಾಜೇಡು. ಊರದ ನಂಗೆ ಓದ್ ಬರಂತೇಳಿ ಯಾಕೋ ನಮ್ಮ ಬೋರ್ಡಿ ನೋಡ್ಬೇಕು ಅನ್ಸ್ತದೆ. ಅಲ್ಲ ಆದಿಶಂಕರ್ನು ರಾಮು ದುಡ್ಡು ಕೊಡ್ತೀರಿ, ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತೀರಿ ಅಂತ ಹೇಳಿದ್ರು. ಇವಕ್ಕೂ ಪತ್ತೆ ಇಲ್ಲಲ್ಲ. ಹಾಂ ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅನ್ಕೊಂಡೇ ಇದ್ದೀನಿ ನಾನು. ಪತ್ತೆನೇ ಇಲ್ಲ. ಆರಾಮಾಗಿ ಹೆಂಗೂ ಬಂಡವಾಳ ಹಾಕ್ಕೊಡ್ತಾರೆ, ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಇರ್ಬೋದು ಅಂತ ನಾನು ಅನ್ಕೊಂಡ್ರೆ ಇವರೇನೋ ಬರೋ ಮಟ್ಟನೇ ಕಾಣೆ. ಸ್ನೇಹ ಸ್ನೇಹ ಏನು ಎಲ್ಲೇ ನಿಮ್ಮ ಅಣ್ಣವ್ರು ಇಬ್ಬರು ಬರೇ ಇಲ್ಲ? ಅವತ್ತು ಹೇಳಿದಿರ್ತಾನೆ ನಮ್ಮ ಅಮ್ಮನು ಇದ್ರ ದಿವಸ ನಾವು ದುಡ್ಡು ಕೊಡ್ತೀರಿ ನೀನು ಅಂಗಡಿ ಅಕ್ಕ ಅಂತ ಹೇಳ್ಬಿಟ್ಟು. ನೀನು ಒಂದ್ಸತಿ ಫೋನ್ ಮಾಡಿ ಕೇಳ್ಬೇಕು ತಾನೆ. ನನ್ನ ಕೇಳು ಅಂತಂದ್ರೆ ಅದೇ ನಿನ್ಗೇನು ಬಾಯಿಲ್ಲ, ಕೇಳಕ್ಕಾಗಲ್ಲ ನೀನು. ಹೆಂಗೆ ಕೇಳೋದು ಅಂತ ನನಗೆ ಬೇಜಾರು. ಬೇಜಾರು ಅಂತಂದ್ರೆ ಇದೊಳ್ಳೆ ಚೆನ್ನಾಗೈತಲ್ಲ. ಯಾವ ಪುಣಿಕಪ್ಪ, ಯಾವ ಪುಣಿಕ ಎಪ್ಪನ ಕೊಡ್ಬೇಕು? ಕೇಳು ನೀನು, ನಾನಿದ್ದೀನಿ ನಿನ್ನ ಬೆನ್ನಿಂದೆ. ಓಹೋ ನಮ್ಮ ಆಸ್ತಿನಾಗ ದುಡ್ಕೊಂಡು ತಿಂತಾ ಇಲ್ಲ ಅವರು. ಅವೇನು ಆಸ್ತಿ ಕೊಡು ಅಂತ ಹೇಳಿದ್ರಾ? ಬಾಯಿ ಮುಚ್ಕೊಂಡು ಕೇಳು ನೀನು. ಹೌದಾ? ಹಂಗಾದ್ರೆ ಫೋನ್ ಮಾಡಲ ನಿಮ್ಮ ರಾಮು ಅಣ್ಣಂಗ? ಮಾಡು, ಫೋನ್ ಮಾಡಿ ಕೇಳು. ಎಷ್ಟು ದಿನ ಆಯ್ತು? 2-3 ತಿಂಗಳಾಯ್ತು. ಇವತ್ತಿಗೂ ನೀವು ಯಾರು ಪತ್ತೆ ಇಲ್ಲ. ಅಷ್ಟು ಮಾತಕ್ಕೆ ಏನು ಕೇಳಬೇಕಾಗಿತ್ತು ಅಂತ ಕೇಳು. ನಿಂಗೇನು ಬಾಯಿಲ್ಲ ಕೇಳಕ್ಕೆ? ನೀನು ಒಂದ್ಸರಿ ನಿಮ್ಮ ಅಪ್ಪನು ನಿಮ್ಮ ಅಮ್ಮನಿಗೆ ಹೇಳು ಸ್ನೇಹ. ಹೇಳ್ತೀನಿ, ನೀನು ಕೇಳು. ನಮ್ಮ ರಾಮು ಅಣ್ಣನ ಫೋನ್ ಮಾಡಿ ಕೇಳು. ಓ ಏನಮ್ಮ? ಯಾರ ಮಗನೆ ಕೊಟ್ಟಿದ್ದು? ಅದ್ಯಾಕ ಮೂಗುಕ ಅಷ್ಟು ದುಡ್ಡು ಕೊಟ್ಟು ಸ್ಕೂಲ್ ಸೇರಿಸಿದ್ರೆ ಮಧ್ಯಾಹ್ನಕ್ಕೆ ಬಿಟ್ಬಿಡ್ತಾರಲ್ಲ ಅವರು. ಇವಾಗ ಅದೇನೋ ಬೇಬಿ ಸಿಟ್ಟಿಂಗ್ ಅಂತೆ. ಇನ್ನ LKG ಸೇರ್ಸಿಲ್ಲಲ್ಲ. ಏನ್ ಕತಿಗಳು? ಏನದು ಚೀಟಿ? ಇರು ನೋಡೋಣ ಏನಂತ. ಯಾರು ಕಳ್ಸಿರ್ಬೋದು ಚೀಟಿ? ಏನದು ಚೀಟಿ? ಏನೋ ನಮ್ಮ ರಾಮು ಅನ್ನು ಏನೋ ಆಶಂಕರನ್ನ ಕಳ್ಸಿಬಿಟ್ರೆ ಏನ್ ಕತೆ? ದುಡ್ಡು ಕೊಡಕ್ಕಾಗಲ್ಲ, ನಿಮ್ಮಿಷ್ಟ ನೀವೇನ ಮಾಡ್ಕೊಳ್ರಿ ಅಂತ. ಅಯ್ಯೋ ಇದೇನು ಕೆಲಸ ಮಾಡಿದ್ರಲ್ಲಪ್ಪ ಗಾಚಾರ. ಹಾ ನಾವು ಅವ್ರು ನಂಬ್ಕೊಂಡಿದ್ದೀರಿ, ನೀನು ಕೆಲ್ಸಕ್ಕೂ ಕಾರ್ಯಕ್ಕೆ ಹೋಗ್ದಿರ ಮನೆಗೆ ಇದೆಯಾ ನೀನು? ಜೀವನ ಹೆಂಗೆ? ಅಯ್ಯೋ ಚೀಟಿ ಇವಾಗ ತತ್ತಿದ್ದೀನಿ, ಅದೇನೈತೆ ಅಂತ ಓದೋಣ ಅಷ್ಟು ಸುಮ್ಮನೆ ಇರುವ. ನಾನು ಹೋಗಿ ನಮ್ಮ ತಾತನ ಹತ್ರ ಜಗಳ ಮಾಡ್ಬಿಡ್ತೀನಿ ಅಷ್ಟೇ. ಇನ್ನ ನಮ್ಮ ಆಸ್ತಿ ನಮ್ಗೆ ಕೊಟ್ರೆ ಭಾಗ ಇಕ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತೀನಿ. ಅಷ್ಟು ಸುಮ್ಮನೆ ಇರ್ತೀಯಾ? ಅವಾಗೆಲ್ಲ 5 ರೂಪಾಯಿ ಕೊಟ್ಟಲ್ಲ ಎಲ್ಲೇ? ಬೀಳ್ತವೆ ಏಟುಗಳು. ದಂಡಿಯಾಗಿದ್ದಾಗ 10 ರೂಪಾಯಿ ಕೊಡ್ತಾ ಇರಲಿಲ್ಲ. ಇವಾಗ ಕಾಸಿಲ್ಲ ಕಟ್ರೆ ಇಲ್ಲ. ಹೋಗು ಹಂಗ ಆಡ್ಕೋ ಹೋಗು. ಓಹೋ ನಿನ್ ಜೊತೆಗೆ ಅವ್ರು ನೋಡ ಬಿಲಾರಿಗಳು ಅಲ್ಲ. ಅವ್ರ ಮನೆಗಳಾಗಿಂದ 1 ರೂಪಾಯಿ ತರಲ್ಲ. ನಿನ್ ಕಳಿಸ್ತಾರೆ ಕಾಸಿಸ್ಕೊಂಬ ಅಂತ. ಅವ್ರು ಯಾವತ್ತಾರ ನಿನ್ ತಿನ್ನಕ ತಕೊಟ್ಟವ್ರೇನೆ? ಅವ್ರ ಕೈಲಿ 1 ದಿವಸ ತಗಸ್ಕೊಂಡು ತಿನ್ನು. ಹೋಗು ಕೇಳಗು. ಮುಂದುವರಿಯುವುದು